ಹೇ ಗೈಸ್, ನನಗೆ ಯುಗಾದಿ ತುಂಬ ಸ್ಪೆಷಲ್ ಆಯಿತಾ. ನಾನು ಯಾವ ಹಬ್ಬನೂ ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ, ಬಟ್ ಯುಗಾದಿ ಮಾತ್ರ ನಾನು ನನ್ನ ಮನೆ ಹತ್ರ ಯಾವಾಗಲೂ ಅಂದರೆ ಪ್ರತಿ ಇಯರು ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಈ ಸಲ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಗೈಸ್. ಅಂದರೆ ಆಗಾಗ ಪೇಂಟ್ ಎಲ್ಲ ಮಾಡಿ ಮುಗಿಸಿದ್ದೆ, ಮತ್ತು ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಮತ್ತು ಅದೇ ಟೈಮ್ಗೆ ಏನೋ ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳೆಲ್ಲ ಇತ್ತು, ಅದ್ರ ಮೇಲೆ ಫೋಕಸ್ ಮಾಡಿದೆ. ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ರಾತ್ರಿ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಈ ಸಲ ಅಂದರೆ ನಾನು ತೋರಣನೂ ಕಟ್ಟೋಕ್ಕಾಗಲಿಲ್ಲ, ಅಷ್ಟೊಂದು ಬ್ಯುಸಿ ಇದೆ. ಮತ್ತು ಅದಕ್ಕೆ ನನಗೆ ಯಾರಿಗೂ ಹ್ಯಾಪಿ ಯುಗಾದಿ ಅಂತಲೂ ವಿಶ್ ಮಾಡೋಕ್ಕಾಗಲಿಲ್ಲ, ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಅಂದರೆ ನಾನು ಯುಗಾದಿ ಸೆಲೆಬ್ರೇಟ್ ಮಾಡಿಲ್ಲ ಆಯಿತಾ. ಮತ್ತು ಹೊಸ್ತಡ್ಕೊ ಅಂತ ಬರುತ್ತಲ್ಲ, ಅದು ಅಷ್ಟೊಂದು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ನಾನು ಈ ಪೇಂಟ್ ಎಲ್ಲ ಮಾಡಿಬಿಟ್ಟು ನನಗೆ ಸ್ವಲ್ಪ ಅದು ಸ್ಮೆಲ್ಗೆ ಬ್ರೀತಿಂಗ್ ಡಿಫಿಕಲ್ಟೀಸ್ ಎಲ್ಲ ಆಗಿಬಿಟ್ಟಿತ್ತು. ಅಂದರೆ ನಾನ್ ವೆಜ್ ಎಲ್ಲ ಮಾಡೋಕ್ಕೂ ನೈಟ್ ಆಗಿಬಿಟ್ಟಿತ್ತು, ಅಷ್ಟೊಂದು ಸರಿಯಾಗಿ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಹಬ್ಬನ ಸೆಲೆಬ್ರೇಟ್ ಮಾಡಬೇಕು, ಹಾಗೆ ಸೆಲೆಬ್ರೇಟ್ ಮಾಡದೆ ಬಿಡೋಕ್ಕಾಗಲ್ಲ. ಅಂದರೆ ಇದು ಶ್ರೀರಾಮನವಮಿ ಅಂತ ಬರುತ್ತಲ್ವ, ಸೊ ಆವತ್ತಿನ ದಿನ ನಾನು ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಗೊತ್ತು ಯಾರೂ ಹಬ್ಬದ ದಿನ ಬಿಟ್ಟು ಬೇರೆ ದಿನ ಸೆಲೆಬ್ರೇಟ್ ಮಾಡಲ್ಲ, ಬಟ್ ನನಗೆ ಯುಗಾದಿ ಮಿಸ್ ಆಗಿಬಿಡ್ತಲ್ವ ಅಂತೇಳ್ಬಿಟ್ಟು ತುಂಬ ಬೇಜಾರಾಗ್ತಿದೆ. ಸೊ ಅದಕ್ಕೋಸ್ಕರ ನಾನು, ಏಕೆಂದರೆ ಹಬ್ಬಕ್ಕೆ ತುಂಬ ವೆರೈಟಿ ಅಡುಗೆಗಳೆಲ್ಲ ಮಾಡ್ತೀನಿ. ಮತ್ತು ನನಗೆ ತುಂಬ ಇಷ್ಟ ಆಯಿತು ತೋರಣ ಎಲ್ಲ ಕಟ್ಬಿಟ್ಟು ಸ್ವಲ್ಪ ಹಬ್ಬದ ವೈಬ್ಸ್ ಎಲ್ಲ ನೋಡೋದಕ್ಕೆ ನನ್ನ ಕಾಟೇಜ್ ಹತ್ರ.